ಸರ್, ಈಗ ದೆಹಲಿಗೆ ಬಂದಿದ್ದೀರಿ. ಇವತ್ತು ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ಇದೆ. ಟಿಕೆಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಿದೆ. ನೀವೇನಾದ್ರೂ ವರಿಷ್ಠರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆ ಮಾಡ್ತೀರಾ? ನೋಡಿ, ಡೆಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ವರಿಷ್ಠರು ಯಾರು ಸಿಗ್ತಾರೋ ಅವ್ರ ಸೌಜನ್ಯದ ಭೇಟಿ ಮಾಡ್ತೀವಿ. ಅಲ್ಲ, ಈಗ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅವರು ಕೂಡ ಆಕಾಂಕ್ಷಿ ಅನ್ನುವಂಥದ್ದೆಲ್ಲ ಕೇಳಿದೆ. ದಾವಣಗೆರೆ ರೇಣುಕಾಚಾರ್ಯ ಒಬ್ಬರೆಲ್ಲ ಬಹಳಷ್ಟು ಜನ, ಡಾಕ್ಟರ್ ರವಿಕುಮಾರ್ ಇದ್ದಾರೆ, ಬಹಳಷ್ಟು ಜನ ಅದೇ ಆದರೆ ನಾವೆಲ್ಲ ಒಂದು ಪಕ್ಷದ ಶಿಸ್ತಿನ ಸಿಪಾಯಿಗಳು. ಕೇಳೋದು ಕರ್ತವ್ಯ ಸಹಜ. ವರಿಷ್ಠ ಏನ್ ತೀರ್ಮಾನ ಮಾಡ್ತಾರೆ. ಯಾರಿಗೆ ಕೊಟ್ಟರೆ ಸಹಿತ ನೀವು ಕೆಲಸ ಮಾಡ್ತೀರಾ ಹೇಗೆ? ಈಗ ಭಾರತೀಯ ಜನತಾ ಪಾಟೀಲ್ ನಾವು ಅದೀವಿ ಅಂದ್ರೆ ತತ್ವ ಸಿದ್ಧಾಂತ ಒಪ್ಪಿ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರುಗಳ ನಾವು ಪಕ್ಷದಲ್ಲಿ. ಅಲ್ಲ, ನೀವು ಸಿದ್ದೇಶ್ವರ ಕೊಡಬಾರ್ದು, ಸಿದ್ದೇಶ್ವರ ಅವರು ನಾನು ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡಕ್ಕೆ ಇಚ್ಛೆ ಪಡಲ್ಲ. ನೋಡೋಣ, ವರಿಷ್ಠ ತೀರ್ಮಾನ ಮಾಡ್ತಾರೆ. ಒಂದ್ ವೇಳೆ ಸರ್, ಈಗ ಸಿದ್ದೇಶ್ವರ ಅವರಿಗೆ ಮತ್ತೆ ಟಿಕೆಟ್ ಅಥವಾ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಪಾರ್ಟಿ ನಿಷ್ಠೆ. ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಅದು 146 ಕೋಟಿ ಭಾರತೀಯರ ಆಸೆ ಇದೆ. ಇಡೀ ವಿಶ್ವ ನೋಡ್ತಾರೆ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಅರಳಿ ಸೇವೆ ಮರಳು ಭಕ್ತಿ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ದೆಹಲಿಯಲ್ಲಿ ಯಡಿಯೂರಪ್ಪ ಅವರು ಇದ್ದಾರೆ, ಅವ್ರನ್ನ ಭೇಟಿ ಆಗ್ತಿದ್ದಾರೆ. ಅಲ್ಲಣ್ಣ, ಈಗ ಯಡಿಯೂರಪ್ಪನ ಭೇಟಿ ಮಾಡಿದ ಖರ್ಗೆ ಅವರ ಮನೆಗೆ ಭೇಟಿ ಮಾಡಕ್ಕಾಗತ್ತಾ? ರಾಹುಲ್ ಗಾಂಧಿ ಭೇಟಿ ಮಾಡಕ್ಕಾಗತ್ತಾ? ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡುವಷ್ಟು ದೊಡ್ಡವ ನಾನಲ್ಲ. ನಾನು ಬಹಳ ಸಣ್ಣವನು. ಅಲ್ಲ, ಜಿಲ್ಲೆಯ ಮುಖಂಡರ ಅಭಿಪ್ರಾಯವನ್ನು ಕೂಡ ತಿಳಿಸಬೇಕಾಗುತ್ತಲ್ಲ. ಯಾಕಂದ್ರೆ ಇವತ್ತು ಲಾಸ್ಟ್ ಅಭಿಪ್ರಾಯವನ್ನ ಈಗಾಗಲೇ ಸಂಗ್ರಹ ಮಾಡಿದ್ರೆ ನೋಡೋಣ ಏನಾಗುತ್ತೆ, ಕಾದ್ ನೋಡೋಣ. ಇಲ್ಲ, ವಿಜಯೇಂದ್ರ ಅವರು ಅಧ್ಯಕ್ಷ ಅಲ್ಲ, ಯಾವುದೇ ಒತ್ತಡ ಇಲ್ವಾ ನಿಮ್ದು? ವಿಜಯೇಂದ್ರ ಅಧ್ಯಕ್ಷ ಆಗಿರ್ತಕ್ಕಂತಹ ಮುಂಚಿರುವಂತಹ ಯಾವತ್ತು ರೇಣುಕಾಚಾರ್ಯನೇ. ರೇಣುಕಾಚಾರ್ಯ ಬಿಟ್ಟು ಬೇರೆ ಬದಲಾವಣೆ ಆಗದೇ ಇಲ್ಲ. ವ್ಯಕ್ತಿತ್ವದಲ್ಲಿ ಬದಲಾವಣೆ ಇಲ್ಲ, ನಡವಳಿಕೆಗಳಲ್ಲಿ ಕೆಲ ಬದಲಾವಣೆ ಆಗುತ್ತೆ. ಯಾಕಂಗೆ ಅಂತ ಅಲ್ಲ, ನಡವಳಿಕೆಗಳಲ್ಲಿ ವ್ಯಕ್ತಿತ್ವ ಒಂದೇ, ಏಕ್ದಮ್ ಸಾಫ್ಟ್, ಏನಿಲ್ಲ. ಎಲ್ಲ ಮರಳು ಎಲ್ಲಾ ಸಂದರ್ಭದಲ್ಲಿ ಅಗ್ರೆಸಿವ್ ಎಲ್ಲಾ ಸಂದರ್ಭದಲ್ಲಿ. ಯಾವತ್ತು ಎನರ್ಜಿ ಇರಬೇಕು, ಪಾಸಿಟಿವ್ ಎನರ್ಜಿ ಇರಬೇಕು. ನೋಡೋಣ. ಈಗ ಟಿಕೆಟ್ಗೆ ನಿಮ್ದು ಯಾವುದೇ ಒತ್ತಡ ಇಲ್ಲ, ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಅನ್ನೋ ತರದಲ್ಲ. ಏನು ಕಲ್ಬುಡಿ ಅಂತ ಹೊಡೆಯೋದಂತಲ್ಲ, ನಾವು ಕೈ ಕೊಟ್ರೆ ಕೊಡ್ಲಿ ಬಿಟ್ರಿ ಹೇಳೋದು ಗಂಭೀರವಾಗಿ ನಾವು ಕೇಳಿವಿ. ಬಹಳ ನೋಡೋಣ ಏನ್ ಮಾಡ್ತಾರ ವರಿಷ್ಠ ತೀರ್ಮಾನ. ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ಬೇಕಲ್ಲ. ಸರ್, ಈ ಬಾರಿ ದೆಹಲಿಯ ಪ್ರವಾಸದಲ್ಲಿ ನ್ಯಾಮತಿ ಹೊನ್ನಾಳಿ ಏನು ಇಲ್ವಾ? ಅಭಿವೃದ್ಧಿ ಕಾರ್ಯ ಭೇಟಿ ಆಗಿಲ್ವಾ? ಮತ್ತೊಮ್ಮೆ ನಮ್ಮ ಸರ್ಕಾರ ಬಂದೇ ಬರುತ್ತೆ. ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಾರೆ. 2024ರಲ್ಲಿ ಮತ್ತೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಅಭಿವೃದ್ಧಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.